ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಊಟ ಸೇರ್ತಿಲ್ಲ, ನಿದ್ದೆ ಕೂಡ ಬರ್ತಾ ಇಲ್ಲ. ಹೀಗಾಗಿ ಮನೆ ಊಟ ಬೇಕು, ಹಾಸಿಗೆ ದಿಂಬು ಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ವಿಚಾರಣೆ ಕೂಡ ನಡೀತು. ವಾದ ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಹಾಗಾದರೆ ಆ ತೀರ್ಪಲ್ಲಿ ಏನಿದೆ, ಇಲ್ಲಿದೆ ಫುಲ್ ಡೀಟೇಲ್ಸ್. ನಟ ದರ್ಶನ್ಗೆ ಇನ್ನೊಂದು ವಾರ ಜೈಲೂಟವೇ ಫಿಕ್ಸ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಹೈಕೋರ್ಟ್ ಸೂಚನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಸದ್ಯ ಕುಗ್ಗಿ ಹೋಗಿದ್ದಾರೆ. ಅಲ್ಲದೆ ಜೈಲೂಟದಿಂದ ದರ್ಶನ್, ನನಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ, ನನಗೆ ಮನೆ ಊಟ ನೀಡಲು ಅನುಮತಿ ಕೊಡಿ ಎಂದು ಹೈಕೋರ್ಟ್ಗೆ ರಿಟ್ ಸಲ್ಲಿಸಿದ್ರು. ಅಲ್ಲದೆ ಹಾಸಿಗೆ ದಿಂಬು ಕೂಡ ಬೇಕು ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಆದರೆ ಮನೆ ಊಟದ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಹೈಕೋರ್ಟ್ ಶಾಕ್ ನೀಡಿದೆ. ಅರ್ಜಿ ಸಂಬಂಧ ಮಧ್ಯಂತರ ಆದೇಶ ನೀಡಲ್ಲ, ಬೇಕಿದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಎಂದು ಹೈಕೋರ್ಟ್ ಸೂಚನೆ ನೀಡಿದೆ. ಇದರಿಂದ ಜುಲೈ 26ರವರೆಗೆ ಜೈಲು ಹಕ್ಕಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದೆ. ಇನ್ನು ಇಂದಿನ ವಿಚಾರಣೆ ವೇಳೆ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಫಣೀಂದ್ರ ದರ್ಶನ್ ಪರ ವಕೀಲರು 2022ರ ಜೈಲು ಕೈಪಿಡಿಯಲ್ಲಿ ಕೊಲೆ ಆರೋಪಿಗೆ ವಿಶೇಷ ಸವಲತ್ತು ಪಡೆಯುವ ಅಧಿಕಾರವಿದೆ. ಪ್ಯಾರಾ 295ರಲ್ಲಿ ಮನೆ ಊಟ ಪಡೆಯಲು ನಿಯಮಾವಳಿಯಲ್ಲಿ ಅವಕಾಶವಿದೆ. ಜೈಲು ಕಾಯ್ದೆ ಸೆಕ್ಷನ್ 30ರ ಅಡಿಯಲ್ಲಿ ಮನೆ ಊಟ ಪಡೆಯಬಹುದು. ಸೆಕ್ಷನ್ 30ರ ಪ್ರಕಾರ ದಿನಪತ್ರಿಕೆ, ಹಾಸಿಗೆ, ದಿಂಬು ಕೂಡ ಪಡೆಯಬಹುದು. ವಿಚಾರಣಾಧೀನ ಖೈದಿಗಳಿಗಿರುವ ಸವಲತ್ತು ದರ್ಶನ್ ಅವರಿಗೂ ಇದೆ. ಸರ್ಕಾರ ಕೂಡ ಒಂದು ನಿಯಮ ರೂಪಿಸಿದೆ. ಕೈಪಿಡಿಯಲ್ಲಿ ಕೊಲೆ ಆರೋಪಿಗೂ ಇತರ ಆರೋಪಿಗಳ ವ್ಯತ್ಯಾಸ ಗುರುತಿಸಲಾಗಿದೆ. ಸಮಯದ ನಿಬಂಧನೆ ವಿಧಿಸಿ ಜೈಲೂಟಕ್ಕೆ ಅವಕಾಶ ನೀಡಿ. ಭಾನುಪ್ರಕಾಶ್ ಸರ್ಕಾರಿ ಪರ ವಕೀಲ. ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿರುವ ಪ್ರಕ್ರಿಯೆ ತಪ್ಪು. ಮನೆ ಊಟ, ಹಾಸಿಗೆ, ದಿಂಬು, ದಿನಪತ್ರಿಕೆ, ಪುಸ್ತಕ ಕೋರಿರುವುದು ಮೂಲಭೂತ ಹಕ್ಕಿನಡಿ ಬರುವುದಿಲ್ಲ. ಆಹಾರ ಮೂಲಭೂತ ಹಕ್ಕು ನಿಜ, ಆದರೆ ಮನೆ ಊಟ ಮೂಲಭೂತ ಹಕ್ಕಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಖೈದಿಗಳಿದ್ದಾರೆ. ಎಲ್ಲರೂ ದರ್ಶನ್ ರೀತಿಯೇ ಮನೆ ಊಟ ಕೇಳಿದ್ರೆ ಕಥೆ ಏನು? ಹೈಕೋರ್ಟ್ ಯಾವುದೇ ಕಾರಣಕ್ಕೂ ದರ್ಶನ್ಗೆ ವಿಶೇಷ ಸವಲತ್ತು ಕೊಡಬಾರದು. ಇನ್ನು ದರ್ಶನ್ ಪರ ವಕೀಲರು ಹಾಗೆ ಸರ್ಕಾರಿ ಪರ ವಕೀಲರ ವಾದ ಪ್ರತಿವಾದ ಆಲಿಸಿ ಕೋರ್ಟ್ ಹೇಳಿದ್ದು ಹೀಗೆ. ಕೃಷ್ಣಕುಮಾರ್ ಹೈಕೋರ್ಟ್ ನ್ಯಾಯಮೂರ್ತಿ, ಸೆಕ್ಷನ್ 30ರ ಅಡಿಯಲ್ಲಿ ವಿಶೇಷ ಸವಲತ್ತಿಗೆ ಅವಕಾಶ ನೀಡುವುದು ಕಷ್ಟ. ದರ್ಶನ್ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ನೀಡಲು ಬಯಸುವುದಿಲ್ಲ. ಸಂಪೂರ್ಣ ವಾದ ಮಂಡಿಸಿದ ಮೇಲೆಯೇ ಆದೇಶ ನೀಡಬಹುದು. ಸೆಕ್ಷನ್ 30ರ ಆಧಾರದ ಮೇಲೆ ಸವಲತ್ತು ನೀಡಿದರೆ ತಪ್ಪಾಗಬಹುದು. ಆಮೇಲೆ ಎಲ್ಲಾ ಖೈದಿಗಳಿಗೂ ಸೆಕ್ಷನ್ 30ರ ಮೂಲಭೂತ ಹಕ್ಕಾಗ್ಬಿಡುತ್ತೆ. ಈಗ ತೀರ್ಪು ನೀಡಿದ್ರೆ ಎಲ್ಲಾ ಖೈದಿಗಳಿಗೂ ತೀರ್ಪು ನೀಡಬೇಕಾಗುತ್ತೆ. ಬೇಕಿದ್ರೆ ದರ್ಶನ್ ನಾಳೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಹಾಕಲಿ. ಮುಂದಿನ ಶುಕ್ರವಾರದವರೆಗೆ ಅರ್ಜಿ ಇತ್ಯರ್ಥಪಡಿಸಲಿ ಎಂದು ಸೂಚಿಸುತ್ತೇನೆ. ನಿನ್ನಿಂದಲೇ ಹೀಗಾಯ್ತು, ನಿನ್ನ ನಂಬಿ ನಾ ಕೆಟ್ಟೆ. ಮತ್ತೊಂದೆಡೆ ಜೈಲಲ್ಲಿ ಡಿ ಗ್ಯಾಂಗ್ ನಡುವೆ ಬಿರುಕು ಮೂಡ್ತಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ತಮ್ಮದೇ ಗ್ಯಾಂಗ್ನ ಪ್ರದೋಷ್ ವಿರುದ್ಧ ಕಿಡಿಕಾರಿರುವಂತಹ ದರ್ಶನ್, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಲೇ, ನಿನ್ನನ್ನು ನಂಬಿ ನಾನು ಕೆಟ್ಟೆ, ನನಗೆ ಪ್ರಭಾವಿಗಳ ಲಿಂಕ್ ಇದೆ ಬಾಸ್, ನಾನೆಲ್ಲ ನೋಡ್ಕೊಳ್ತೀನಿ ಅಂತ ನೀನು ಹೇಳಿದ್ದಕ್ಕೆ ಈ ಕೆಲಸ ನಿನಗೆ ಕೊಟ್ಟೆ. ಆದ್ರೆ ಈಗ ನೀನು ನನ್ನ ಜೊತೆ ಜೈಲಲ್ಲೇ ಕುಳಿತಾ ಇದೆಯಾ, ನಾನೇ ನೋಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಎಂದು ಕೋಪಗೊಂಡಿದ್ದಾರಂತೆ. ಇತ್ತ ಪೊಲೀಸರು ದರ್ಶನ್ ವಿರುದ್ಧ ಬಲವಾದ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ದರ್ಶನ್ ಈವರೆಗೂ ಸಾಲ ಪಡೆದಿರುವುದು 83 ಲಕ್ಷಕ್ಕೂ ಹೆಚ್ಚು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಮೋಹನ್ ಹಾಗೆ ಪ್ರಕಾಶ್ ಎಂಬುವರಿಂದ ಸಾಲ ಪಡೆದಿರೋ ದರ್ಶನ್ ಕೊಲೆ ಕೇಸ್ನ ಮುಚ್ಚಿ ಹಾಕೋಕೆ ಪ್ರಯತ್ನಿಸಿದ್ರು ಅನ್ನೋದು ಗೊತ್ತಾಗಿದೆ. ಇತರೆ ಆರೋಪಿಗಳಿಗೆ ಹಣ ಕೊಟ್ಟು ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗಿಸೋ ಪ್ಲಾನ್ ಇತ್ತು ಅನ್ನೋದು ಗೊತ್ತಾಗಿದೆ. ಇನ್ನು ಇತ್ತ ನಿರ್ದೇಶಕ ತರುಣ್ ಸುಧೀರ್ ಜೈಲಿಗೆ ಹೋಗಿ ದರ್ಶನ್ ಭೇಟಿಯಾಗಿ ಬಂದಿದ್ದಾರೆ. ಒಟ್ನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ದಿನ ಕಳೆದಂತೆಲ್ಲ ಪಾಪ ಪ್ರಜ್ಞೆ, ಹತಾಶೆ ಕಾಡ್ತಿರುವುದಂತೂ ನಿಜ. ಸದ್ಯ ಇವತ್ತು ಪ್ರದೋಷ್ ವಿರುದ್ಧ ತಿರುಗಿ ಬಿದ್ದಿದ್ದ ದರ್ಶನ್ ನಾಳೆ ಇನ್ಯಾರ ಮೇಲೆ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ.